అలాగే ಹೊಸ ಎಲ್ಕೆ ಮಾಡಿದ್ರು ಮುಂದೆ ನಂದು ಟಾಟಾ ಯಾವುದು ಡಾರ್ಕ್ ಎಡಿಷನ್ ಪೆಟ್ರೋಲ್ ವೆರ್ಷನ್ ಇತ್ತು ಹೊಸ ವೆರ್ಷನ್ ಸರ್ 24 ಗಾಡಿ ಇದು ಇದರಲ್ಲಿ ಏನಿದೆ ನನ್ನ ಫೀಚರ್ಸ್ ಒಂದು ಮುಂದೆ ಅದೇ ನಿಮ್ಗೆ ನಾರ್ಮಲ್ ಟಾಟಾ ಅದೇ ಥರನೇ ಕಾಣಿಸುತ್ತೆ ನಮಗೆ ಮುಂದೆ ಚೇಂಜಸ್ ಆಗಿಲ್ಲ ಮುಂದೆ ನೋಡಿದ್ರೆ ಚೇಂಜಸ್ ಕಾಣಿಸೋದು ಅಂದರೆ ಅದೇ ಸೇಮ್ ಅಲ್ಲಿ ಎಲ್ ಕನೆಕ್ಟೆಡ್ ಎಲ್ಲಿ DRL ಲೈಟ್ಸು ಅಲ್ಲಿ ಅದು ಇಂಡಿಕೇಟರ್ಸು ಬಂದರೆ ನಿಮ್ಗೆ ಸೇಮ್ ಹೊರಡಿಲ್ಲ ಅನ್ನುತ್ತೀರಾ ಹೈ ಅಂಡ್ ಹೋಗಿ ಬರುತ್ತೆ ಲೈಟ್ಸ್ ಅಲ್ಲಿ ಸ್ಪೆಷಲ್ ಲೈಟ್ಸ್ ಬರುತ್ತೆ ಮತ್ತು ಫಾಗ್ ಲೈಟ್ಸ್ ಹಂಗೆ ಇದೆ ಬೆಂಕ್ ಅದೇ ಪೆಟ್ರೋಲ್ ಏನು ಚೆನ್ನಾಗಿ ಇದೆ ನಂಗೆ ಪೆಟ್ರೋಲ್ ಲೋಗೋ ಫುಲ್ ಬ್ಲ್ಯಾಕ್ ಇನ್ ಎಡಿಷನ್ ಕೊಟ್ಟಿದೆ ಬ್ಲ್ಯಾಕ್ ಔಟ್ ಆಗಿದೆ ಎಡಿಷನ್ ಕೊಟ್ಟಿದ್ದಾರೆ ಯಾರು ಎಡಿಷನ್ ಡಾರ್ಕ್ ಎಡಿಷನ್ ಫ್ರಂಟ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇಲ್ಲ ನನಗೆ ಯಾರಿಗೆ ಈ ಥರ ಏನಿದೆ ಫೀಚರ್ಸ್ ಇದೆ ಇದನ್ನು 10 ಇಂಡಿಕೇಟರ್ ಕೊಟ್ಟಿದ್ದಾರೆ ಫ್ರಂಟ್ ಇಯರ್ ಆಯಿತು ಆ್ಯಂಡ್ ಇನ್ನೇನು ಡಾರ್ಕ್ ಎಡಿಷನ್ ಕೊಟ್ಟಿದ್ದಾರೆ ಹ್ಯಾರಿಯರ್ ಕೊಟ್ಟಿದ್ದಾರೆ ವೀಲ್ಸ್ ಆಲ್ಮೋಸ್ಟ್ ಹರಡ್ ಈ ಥರನೇ ಪೆಟ್ರೋಲ್ಗೂ ಸೇಮ್ ಟೈರು ಬರೋದು ಎಡಿಷನ್ ಬ್ಲ್ಯಾಕ್ ಡೆಮೋಕ್ರೇಟ್ ವೀಲ್ಸ್ ಬರುತ್ತೆ ಹಲೈಸ್ ಬರುತ್ತೆ ಟಾಟಾ ಲೋಗೋ ಆಲ್ ಫೋರ್ ಡಿಸ್ಪ್ಲೇ ಬರುತ್ತೆ ಗಾಡಿಗೆ ಇದು ಕೊಟ್ಟಿರೋ ಟೈರ್ ಎಷ್ಟು ಕೇಳಿದ 240/240/50 R19 ಸೇಮ್ ಎಸ್ ಟಾಟಾ ಅದು ಹೀಗೆ ನೀವು ಮಾಡಿದ್ದು ಅದೇ ಟೈರ್ ಬರುತ್ತೆ ಅದು ಹರಿಯ ಬರುತ್ತೆ ಪೆನಲ್ ಫಿನಿಶ್ ವಿತ್ ಟರ್ನ್ ಇಂಡಿಕೇಟರ್ಸ್ ಜೊತೆ ಕ್ಯಾಮ್ರಾ ಕೊಟ್ಟಿರೋದು ಅದಕ್ಕೆ ಸೇಫ್ಟಿಗೆ ಆ್ಯಂಡ್ ಇಲ್ಲಿ ಬಂದರೆ ನಿಮಗೆ ಬೋತ್ ಡ್ರೈವರ್ ಪ್ಯಾಸೆಂಜರ್ಗೆ ಪರ್ಸನ್ಗೆ ಕೀಲೆಸ್ ಎಂಟ್ರಿ ಬರುತ್ತೆ ವಿತ್ ಫಿನಿಶ್ ಬರುತ್ತೆ ರೂಟು ಎಲ್ಲ ಫಿನಿಶ್ ಬೇಕು ಸನ್ರೂಫ್ ಇದೆ ಅನ್ನೋ ಇದು ಕಾಣಿಸ್ತದೆ ಕಮಿಂಗ್ ಟು ದ ಡ್ರೈವರ್ ನೋಡಿ ಗ್ಯಾಸ್ 90 ಡಿಗ್ರೀಸ್ ಡೋರ್ ಓಪನ್ ಆಗುತ್ತೆ ಒಂದು ಆರಾಮಾಗಿ ಯಾರ್ಯಾರ ಮನೇಲಿ ಯಾರು ಓಲ್ಡ್ ಯಾರು ಇದ್ದು ಅಟ್ಟಿಲೇಕ್ ಈಸ್ ಆಗುತ್ತೆ ಈ ಗಾಡಿ ಅನ್ಕೊಳ್ಳೋಣ ಇದೆ ಅಜಿಟಾಟ ಇದೆ ಅವ್ರಿಗೆ ಅಟ್ಟಿಲೇಕ್ ಈಸ್ ಆಗುತ್ತೆ ಡೋರ್ಸ್ ತಾನೆ ಇದೆ ಡೋರ್ ಆಗ್ತದೆ ಫಿನಿಶ್ ಚೆನ್ನಾಗಿದೆ ಡಿಫ್ರೆಂಟ್ ಕೂಡ ಫಿನಿಶ್ ಕೊಟ್ಟಿದೆ ವಿತ್ ಕ್ರೋಮ್ ಡೋರ್ ಅಂಡರ್ ಕೊಟ್ಟಿದ್ದಾರೆ ಆ್ಯಂಡ್ ಇದು ತಕ್ಕರ ಬ್ರಾಂಡೆ ಚೆನ್ನಾಗುತ್ತೆ ಅಂದರೆ ಇದರಲ್ಲಿ ಹಾಫ್ ಟೋಟಲ್ ಆರಾಮ ಇರಕತ್ತಿದೆ ಏನಾಗ್ತದೆ ಹಿಂಗೆ ಕಾಣಿಸುತ್ತೆ ಫೀಚರ್ ಕಮಿಂಗ್ ಟು ದ ಕ್ಯಾಬಿನ್ ಆಫ್ ದ ಹೈರ್ ಪೈಸಾ ಕಂಪೇರ್ ಮಾಡಿದ್ರೆ ಇಲ್ಲಿ ನಿಮಗೆ ಮೋಷನ್ ಸೀಟ್ಸ್ ಕೊಟ್ಟಿದ್ದಾರೆ ಶೀಟ್ಸ್ 200 ಸೀಟ್ಸ್ ಗಾಡಿ ಕೊಟ್ಟಿದ್ದಾರೆ ಆ್ಯಂಡ್ ಸೀಟ್ಸ್ ಬ್ಲ್ಯಾಕ್ಔಟ್ ಡಾಗ್ ಏನು ಇವಿ ಪೆಟ್ರೋಲ್ ಇದೆ ಬ್ಲ್ಯಾಕ್ಔಟ್ ಸೀಟ್ಸ್ ಕೊಟ್ಟಿದ್ದಾರೆ ಅದೇ ಸೀಟ್ಸ್ ಹಿಂಗೆ ಬರುತ್ತೆ ಡೈರೆಕ್ಟ್ ಸೀಟ್ಸ್ ಬರುತ್ತೆ ಬ್ಲ್ಯಾಕ್ ಇಂಟೀರಿಯರ್ಸ್ ಅದೇ ಇದು ಬರೋಕ್ಕೆ ಅವರು ನಮಗೆ ಟೊಯೋಟೋಸ್ ನೋಡಿರ್ತಾರೆ ಲೆದರಿಕ್ ಇಂಟೀರಿಯರ್ ಫಿನಿಶ್ ಕೊಟ್ಟಿದ್ದಾರೆ ಫಿನಿಶ್ ಚೆನ್ನಾಗಿದೆ ಆ್ಯಂಡ್ ಇನ್ಫೋನಿಕ್ ಸಿಸ್ಟಮ್ ಕಂಪನಿ ಸಿಸ್ಟಮ್ ಕೊಟ್ಟಿದ್ದಾರೆ ಇಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಬಂದರೆ ನಿಮ್ಮದು ಇಲ್ಲಿ ನಿಮ್ಗೆ ಚಾರ್ಜಿಂಗ್ ಪೋರ್ಟ್ 45 ವ್ಯಾಟ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿದ್ದಾರೆ ಸೀಟೆ ಚೆನ್ನಾಗಿ ಕೊಟ್ಟಿದ್ದಾರೆ ಇದು ನಿಮಗೆ ಆಫ್ ರೋಡಿಂಗ್ ಮೋಡ್ಸ್ ಇರುತ್ತೆ ಇಲ್ಲಿ ಸ್ಯಾಂಡ್ ಸ್ನೋ ರೈನ್ ಮೋಡ್ಸ್ ಅಲ್ಲಿ ಈ ಡ್ಯಾಮ್ನ ಕಂಟ್ರೋಲ್ ಮಾಡುತ್ತೆ ಇಲ್ಲಿ ಪಕ್ಕೂರು ಕಂಟ್ರೋಲ್ ಕೊಟ್ಟಿದ್ದಾನೆ ಅದಕ್ಕೆ ಕಂಟ್ರೋಲ್ ಕೊಟ್ಟಿದ್ದಾನೆ ಫೀಚರ್ಸ್ ಕಂಟ್ರೋಲ್ ಇಲ್ಲ ಸಿಸ್ಟೆಲ್ಲ ಕೊಟ್ಟಿದ್ದಾರೆ ಇಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಪೋರ್ಟ್ ಇರಬೇಕು ಆ್ಯಂಡ್ ಇದು ಪಕ್ಕನೇ ನಿಮಗೆ ಗೇರ್ ನಾವು ಇದು ಹಳೆ ಪೆಟ್ರೋಲ್ ಹಳೆ ಪೆಟ್ರೋಲ್ದು ಗೇರ್ ನಾಬ್ ಇರೋದು ಆಟೋಟಿಕ್ ಗೇರ್ ನಾಬ್ ಇದರಲ್ಲಿ ಎಲ್ಲಿ ಮನೇಲಿ ಬರುತ್ತೆ ಆಟೋಟಿಕ್ ಬೋರ್ಡ್ ಬರುತ್ತೆ ಅದರಲ್ಲಿ ಆಟೋದ ಪೆಟ್ರೋಲ್ ವರ್ಷನ್ ಇದರಲ್ಲಿ ನಿಮಗೆ ಮನೇಲಿ ಬೋರ್ಡ್ ಮನೇಲಿ ಗೇರ್ ಬಾಕ್ಸ್ ಬರುತ್ತೆ ಡಿಫ್ರೆಂಟ್ ಕಾನ್ಸೆಪ್ಷನ್ ಆಗಿದೆ ಗೇರ್ ನಾಬ್ ಇಲ್ಲಿ ನಿಮ್ಗೆ ಪಾರ್ಕಿಂಗ್ ಬ್ರೇಕ್ ಆಟೋ ಫಿಟ್ ಕೊಟ್ಟಿದ್ದಾರೆ ಇಲ್ಲಿ ಮೊದಲು ಹೋಲ್ಡರು ಆ್ಯಂಡ್ ಅದೇ ಆಂಬ್ರೆಸ್ಟ್ ಒಳಗೆ ಸಿಗರೇಟ್ ಚಾರ್ಜರು USB ನಾರ್ಮಲ್ ಆ್ಯಂಡ್ ಸೀಟಪ್ ಕೊಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ನಿಮಗೆ ಆಟೋಮೇಟಿಕ್ ಡೈಮಿಂಗ್ ಮಿರರ್ಸ್ ಕೊಟ್ಟಿದ್ದಾರೆ ಆಟೋಟಿಕ್ ಇಲ್ಲಿ FS ಸೀರಿಯಸಲ್ಲಿ ಕೊಟ್ಟಿದ್ದಾರೆ ಅಡ್ಜಸ್ಟ್ ಆಗುತ್ತೆ ಇದು ನಿಮಗೆ ಸನ್ರೂಫ್ ಕಂಟ್ರೋಲ್ಸ್ ಇಲ್ಲಿ ಬರುತ್ತೆ ದೊಡ್ಡ ಸನ್ರೂಫ್ ಥರ ಪ್ಯಾನಲ್ ಸನ್ರೂಫ್ ಇಬ್ಬರು ಆರಾಮ್ ನಿಂತ್ಕೊಂಡು ಹೊರಕತ್ತೆ ಸನ್ರೂಫ್ ಎಲ್ಲ ಟಫ್ ಕೊಟ್ಟಿದ್ದಾರೆ ಆ್ಯಂಡ್ ಕಮಿಂಗ್ ಟು ದ ಇಲ್ಲಿ ನಿಮಗೆ ಆಟೋಮಿಕ್ ಮಿರರ್ಸ್ ಆಟೋಮಿಕ್ ಎಲ್ಲ ಆಟೋಟಿಕ್ ಕೊಟ್ಟಿದ್ದಾರೆ ಗಾಡಿ ಸ್ಟಿಂಗ್ ನೋಡ್ಕೊಳ್ಳಿ ಬರುತ್ತೆ ಇಲ್ಲಿ ಕಂಟ್ರೋಲ್ಸು ಸೇಮ್ ನೀವು ಗಾಡಿ ನೋಡಿ ಹಂಗೆ ಇದೆ ಬ್ಲ್ಯಾಕ್ ಫಿನಿಶ್ ಲೆಡಿಕ್ ಸೀಲಿಂಗ್ ಕೊಟ್ಟಿದ್ದಾರೆ ಟೂ ಕೇರಿಂಗ್ ವೀಲು ಇಲ್ಲಿ ಹಳೆ ಬ್ರ್ಯಾಂಡಿಂಗ್ ಬರುತ್ತೆ ಇಲ್ಲಿ ಕ್ರೂಸ್ ಕಂಟ್ರೋಲ್ ಎಲ್ಲ ಫೀಚರ್ ಕೊಡುವಂತಿಲ್ಲ ಅಲ್ಲಿ ನೋಡೋ ಟಾಪ್ ನೋಡ್ತಾ ಇದೀವಿ ಇಲ್ಲಿ ಅಲ್ಲಿ ನಿಮಗೆ ಡಿಜಿಟಲ್ ಮೀಟರ್ ಆಟೋಮಿಕ್ ಮಿರರ್ ವಿಂಡ್ಶೀಲ್ಡ್ ವೈಪರ್ಸು ಮತ್ತು ಹೆಡ್ಲೈಟ್ ಎಲ್ಲ ಬರುತ್ತೆ ಕಂಟ್ರೋಲ್ಸಿಂಗ್ ಬರುತ್ತೆ ಆ್ಯಂಡ್ ಇದಕ್ಕೆ ಬ್ರೇಕ್ ಇಟ್ಟಲ್ಲಿ ನಿಮ್ಗೆ ಸ್ಪೀಡ್ ಕಂಟ್ರೋಲ್ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕೆ ಸ್ಪೀಡ್ ಮಾಡಿ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಇದೆಲ್ಲ ಫೀಚರ್ಸ್ ನಿಮ್ಗೆ ಯಾರೇ ಪೆಟ್ರೋಲಲ್ಲಿ ಬರುತ್ತೆ ಅದು ಇದು ಆಟೋಮೆಟಿಕ್ ವೇರಿಯಂಟು ಚೆನ್ನಾಗಿದೆ ಫೀಚರ್ಸ್ ನೀವೇನೋ ಬರಬೇಕಂದಿದ್ದು ನೀವು ಬರಬೇಕಂದ್ರೆ ನಮ್ಮ ಮೈಸೂರಲ್ಲಿ ಏನಿದೆ ಕಿ ಮೋಟರ್ಸ್ ಮೈಸೂರು ಅದಲ್ಲಿ ಮೈಸೂರು ಅದು ಅಲ್ಲೊಂದು ಪಿಲ್ಲರ್ ಪಕ್ಕನೇ ಬರುತ್ತೆ ಇದು
ಬರುತ್ತೆ. ಇಲ್ಲಿ ಬಂದು ನೋಡೋಕ್ಕಾಗತ್ತೆ ನೀವು ಚೆನ್ನಾಗಿದೆ ಫೀಚರ್ಸ್ಗೆ. ಹಿಂಗೆ ಬರುತ್ತೆ, ಒಳ್ಳೆ ಚೆನ್ನಾಗಿದೆ. ಟೇಸ್ಟ್ ಇಂಟೀರಿಯರ್ಸ್ ಕೊಟ್ಟಿದ್ದಾರೆ. ಆ್ಯಂಡ್ ಆಮೇಲೆ ರೇಟ್ ನೀವು ಬಂದರೆ ಅದೇ ರೇರು ಒಂದು ತಕ್ಕ ಮಟ್ಟಕ್ಕೆ 90 days ಇಲ್ಲ ಇದು, ಬಟ್ ತಪ್ಪದೆ ಓಪನ್ ಆಗುತ್ತೆ ಡೋರ್. ಅದಿಲ್ಲ ನಿಮಗೆ ಸನ್ ಫೈಂಡರ್ಸ್ ಕೊಟ್ಟಿದ್ದಾರೆ. ಇದು ಕಮ್ಮಿ ಫಿಟೆಡ್ ಹಾಕೋದು, ಕಮ್ಮಿ ಫಿಟೆಡ್. ಅದೇ ಫಿನಿಶ್ ಅದು ಹಿಂಗೆ ಫಿನಿಶಿಂಗ್ ಬರುತ್ತೆ. ಅದು ರೇಸ್ ಇದೆ ನೋಡಿ. ಲೆಗ್ ರೂಮ್ ನೋಡ್ಕೊಳ್ಳಿ, ಲೆಗ್ ರೂಮ್ ಸ್ಪೇಷಿಯಸ್ ಲೆಗ್ ರೂಮ್ ಕೊಟ್ಟಿದ್ದಾರೆ ಜನಗಣ. ಸೀಟ್ ಲೆಗ್ ಆಮೇಲೆ ಅಂದರೆ ಲಾಂಗ್ ಡಿಸ್ಟೆನ್ಸ್ಗೆ ಎಷ್ಟು ನೀವು ದೂರ ಗಾಡಿ ಓಡಿಸೋನು ನಿಮಗೆ ಜಾಸ್ತಿ ಕಾಲು ನೋವು ಬರಲ್ಲ. ಇಲ್ಲ ಆರಾಮಾಗಿ ಫ್ರೀ ಇರುತ್ತೆ. ಆಮ್ರೆ ಸೀಟ್ ಕಪ್ಪಲು ಬರುತ್ತೆ. ಅಂದರೆ ವೇಟ್ ಪರ್ಸೆಂಟ್ಗೂ ಸೀಟ್ಸ್ ನೀವು ನೋಡ್ತೀರಿ ಲಗ್ಜುರಿಯಸ್ ಕಾರ್ ಥರ ಲೆಜರ್ ಕಾರ್ ಥರ ನಿಮಗೆ ಫೋಲ್ಡಬಲ್ ಅಡ್ಜಸ್ಟ್ ಬರುತ್ತೆ. ಇದಕ್ಕೂ ನೋಡಿ ಸಗಣಿದೆ ಫೀಚರು. ಲೆದರ್ ಸೀಟ್ಸ್ ಬರುತ್ತೆ ಹಿಂಗೆ ಬರುತ್ತೆ. ಆ್ಯಂಡ್ ಈ ಸೀಸನ್ ನೀವು ಆರಾಮಾಗಿ ಸ್ಟೇಬಲ್ ಅನ್ಕೋತೀನಿ. ಹಿಂದೆ ಹೋಗಲ್ಲ ಮುಂದೆ ಹೋಗಲ್ಲ ಅದೇ ಅನ್ಕೋತೀನಿ. ಚೆನ್ನಾಗಿದೆ ಫೀಚರು. ಆ್ಯಂಡ್ ರೇಟ್ ಎಷ್ಟಿದೆ ಪ್ರೈಸ್ ಇದೆ? ಒಂದು ನಿಮಿಷ ಅದು ನಾಕ್ ಮಾಡಿ.